ನಮ್ಮ ಸರ್ಕಾರ ಆಡಳಿತ ಬಿಟ್ಟು ಹೊರಡುವಂಥ ಸಂದರ್ಭದಲ್ಲಿ ನಾವು ರೆವೆನ್ಯೂ ಸರ್ಪ್ಲಸ್ ಬಜೆಟ್ ಕೊಟ್ಟೋಗಿದ್ವಿ. ಇವತ್ತು ದೇಶದ ಅತಿ ಹೆಚ್ಚು ಸಾಲ ಮಾಡಿರುವಂಥ ರಾಜ್ಯಗಳ ಪೈಕಿ ಕರ್ನಾಟಕಕ್ಕೆ ನೀವು ತೆಗೆದುಕೊಂಡು ಬಂದಿದ್ದೀರಾ. ಕರ್ನಾಟಕದಲ್ಲಿ ಇವತ್ತು 100 ರೂಪಾಯಿ ನಮ್ಮ ಆದಾಯ ಬಂತು ಅಂತಂದರೆ 18 ರೂಪಾಯಿ 100 ರೂಪಾಯಿಯಲ್ಲಿ ಬರೀ ಬಡ್ಡಿ ಕಟ್ಟೋದ್ರ ಕಡೆ ಹೋಗ್ತಾ ಇದೆ. ನಿಮ್ಮ MLAಗಳು ಇವತ್ತು ಗಲಾಟೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ 1 ರೂಪಾಯಿ ದುಡ್ಡು ಕೊಡ್ತಾ ಇಲ್ಲ ನೀವು ಅಂತ. ನಿಮ್ಮ MLAಗಳು ಜೈಲಲ್ಲಿ ಇಲ್ದಲೇ ಇರೋರು, ಯಾಕೆಂದರೆ ಬಹುಶಃ 4 ಜನ ಜೈಲಲ್ಲಿ ಇದ್ದಾರೆ, ಅದರಲ್ಲಿ 2 ಇವಾಗ ಬೈಲಲ್ಲಿ ಬಂದಿದ್ದಾರೆ. ಇದು ನಿಮ್ಮ ಆಡಳಿತದ ವೈಖರಿ. ಕಳೆದ 3 ವರ್ಷದಲ್ಲಿ ಬೆಂಗಳೂರಿಗೆ ಒಂದೇ ಒಂದು ಸಿಂಗಲ್ ಪ್ರಾಜೆಕ್ಟ್ ನೀವು ಬೆಂಗಳೂರಿಗೆ ಮಾಡಿರುವಂಥದ್ದು, ಶುರು ಮಾಡಿ ಕಂಪ್ಲೀಟ್ ಮಾಡಿರುವಂಥದ್ದನ್ನು ಒಂದನ್ನು ನೀವು ತೋರಿಸಿ ಸಿದ್ದರಾಮಯ್ಯ ಬೆಂಗಳೂರಿಗೆ ಮಾಡಿರೋದು. ಇದು ನಿಮ್ಮ ರಿಪೋರ್ಟ್ ಕಾರ್ಡ್. 100 ರೂಪಾಯಿ ಕರ್ನಾಟಕ ಇವತ್ತು ರೆವೆನ್ಯೂ ಬರ್ತಾ ಇದೆ ಅಂದರೆ 18 ರೂಪಾಯಿ ಬಡ್ಡಿ ಕಟ್ಟೋದ್ರಲ್ಲಿ ಹೋಗ್ತಾ ಇದೆ. ಇದು ಇವತ್ತು ಕರ್ನಾಟಕದ ಸ್ಥಿತಿ. ಕರ್ನಾಟಕದ ಕಳೆದ 3 ವರ್ಷದ ಬಜೆಟ್ನಲ್ಲಿ, ನೀವೇ ಮಂಡಿಸಿರುವಂಥ ಬಜೆಟ್ನಲ್ಲಿ ರಸ್ತೆಗೆ ಎಷ್ಟು ದುಡ್ಡು ಮೀಸಲಿಟ್ಟಿದ್ದೀವೋ, ಶಾಲಾ ಕಾಲೇಜುಗಳ ಅಭಿವೃದ್ಧಿಗೆ ಎಷ್ಟು ಮೀಸಲಿಟ್ಟಿದ್ದೀವೋ, ನೀರಾವರಿಗೆ ಎಷ್ಟು ಹಣ ಮೀಸಲಿಟ್ಟಿದ್ದೀವೋ, ಆರೋಗ್ಯಕ್ಕೆ ಎಷ್ಟು ಮೀಸಲಿಟ್ಟಿದ್ದೀವೋ, ಇದೆಲ್ಲದಕ್ಕಿಂತ ಹೆಚ್ಚು ದುಡ್ಡು, ಇದನ್ನೆಲ್ಲ ಒಟ್ಟಿಗೆ ಸೇರಿದ್ರೆ ಎಷ್ಟು ಹಣ ಆಗುತ್ತೋ ಇದಕ್ಕಿಂತ ಜಾಸ್ತಿ ಹಣ ನಿಮ್ಮ 64,65 ಸಾವಿರ ಕೋಟಿ ರೂಪಾಯಿ ನಿಮ್ಮ ಗ್ಯಾರಂಟಿಗಳಿಗೆ ಹೋಗ್ತಾ ಇದೆ. ಕರ್ನಾಟಕದ ಜನರನ್ನ ಸ್ವಾಭಿಮಾನಿಯಾಗಿ ಅವ್ರ ಕಾಲ ಮೇಲೆ ನಿಂತ್ಕೊಳ್ಳೋ ರೀತಿ ಮಾಡೋದ್ರು ಬಿಟ್ಟು ಸರ್ಕಾರದ ಮೇಲೆ ಸಣ್ಣ ಪುಟ್ಟದಕ್ಕೂ ಅವಲಂಬಿತರಾಗಿರೋ ರೀತಿ ಮಾಡಿದ್ದೀರಾ. ಇದೇ ನಿಮ್ಮ ಆಡಳಿತದ ವೈಖರಿ. 2.5 ವರ್ಷ ಆಗಿದೆ ಸಿದ್ದರಾಮಯ್ಯನವರೇ. ನಿಮಗೆ ಅಮಾವಾಸ್ಯೆ, ಪೂರ್ಣಿಮೆ, ಹುಣ್ಣಿಮೆ ಇದ್ರ ಬಗ್ಗೆನೇ ನಿಮಗೆ ಭಾಳ ಅರ್ಥ ಆಗೋದ್ರಿಂದ, ಈ ಭಾಷೆಗಳು ಕನ್ಫ್ಯೂಷನ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗೋದ್ರಿಂದ ಹೇಳ್ತಾ ಇದ್ದೀನಿ. ಕರ್ನಾಟಕಕ್ಕೆ ಹಿಡಿದಿರುವಂಥ ದೊಡ್ಡ ಗ್ರಹಣ ಅಂತಂದರೆ ನಿಮ್ಮ ಆಡಳಿತ. ಅದು ಇನ್ನು 2.5 ವರ್ಷದಲ್ಲಿ ಈ ಗ್ರಹಣ ಮುಕ್ತಿ ಆಗತ್ತೆ. ಗ್ರಹಣದಿಂದ ಹೊರಗಡೆ ಬಂದ ಮೇಲೆ ಮತ್ತೆ ಕರ್ನಾಟಕ ಆ ಸೂರ್ಯ ಚಂದ್ರರಿರೋವರೆಗೂ ಕೂಡ, ಪ್ರಕಾಶಮಾನವಾಗಿ ಸೂರ್ಯ ಚಂದ್ರರಿರೋವರೆಗೂ ಕೂಡ ಕರ್ನಾಟಕ ಮತ್ತೆ ಬೆಳಗತ್ತೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿವೇದನೆ ಮಾಡ್ತಾ ಇದ್ದೀನಿ, ಈಗಲಾದರೂ ಇನ್ನು 2.5 ವರ್ಷ ಬಾಕಿ ಇದೆ. ನೀವು ರಾಜಕಾರಣದಿಂದ ರಿಟೈರ್ ಆದಮೇಲೆ ನಿಮ್ಮ ಲೆಗಸಿ ಏನು ಕರ್ನಾಟಕಕ್ಕೆ ಅಂತ ಯಾರಾದರೂ ನೆನಪಿಸ್ಕೊಂಡ್ರೆ, ರೆವೆನ್ಯೂ ಸರ್ಪ್ಲಸ್ ಇದ್ದಂಥ ಶ್ರೀಮಂತವಾಗಿದ್ದ ಕರ್ನಾಟಕವನ್ನು ಬರಡು ಮಾಡಿ ಸಾಲಕ್ಕೆ ತೆಗೆದುಕೊಂಡಿದ್ದು ನಿಮ್ಮ ಆಡಳಿತನ ನೆನಪಿಸ್ಕೊಳ್ಬಾರ್ದು. ರಾಜ್ಯದ ಸರ್ಕಾರಿ ನೌಕರರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ದಲೇ ಇರುವಂಥ ಸ್ಥಿತಿಗೆ ರಾಜ್ಯ ತೆಗೆದುಕೊಂಡು ಬಂದಿದ್ದು ಸಿದ್ದರಾಮಯ್ಯನವರು ಅಂತ ನೆನಪಿಸ್ಕೊಳ್ಬಾರ್ದು. ಬೆಂಗಳೂರಿನಲ್ಲಿ, ಮೈಸೂರಿನಲ್ಲಿ, ಬೇರೆ ಬೇರೆ ಊರುಗಳಲ್ಲಿ ಹೆಣ್ಣು ಮಕ್ಕಳ ಮೇಲೆ ನಿರಂತರ ಅತ್ಯಾಚಾರಗಳು ನಡೀತಿತ್ತು, ಅವ್ಯಾಹತವಾಗಿ ನಡೀತಾ ಇತ್ತು ಅನ್ನುವಂಥ ಆಡಳಿತದ ಕೆಟ್ಟ ಹೆಸರು ನಿಮಗೆ ಬೇಡ. ನಾಮುಂದು ತಾಮುಂದು ಅಂತ ಬೇರೆ ಬೇರೆ ಕಂಪ್ನಿಗಳು ಬೆಂಗಳೂರಿಗೆ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೆಲ್ಲ ಹೋಗಿ ಬೆಂಗಳೂರಿನಿಂದ ಓಡೋಗ್ತಾ ಇರುವಂಥ ಕಂಪ್ನಿಗಳ ಸ್ಥಿತಿ ನಿಮ್ಮ ಆಡಳಿತ ಅಂತ ಆಗಬಾರ್ದು. ಬೆಂಗಳೂರಿನ ಗುಂಡಿ ಮುಚ್ಚಿ ಸರಿಯಾಗಿರುವಂಥ ರಸ್ತೆ ಮಾಡಿಕೊಡಿ, ಕಸ ಎತ್ಸಿ ಅಂತ ಕೇಳಿದ್ದಕ್ಕೆ, ಬೇಸಿಕ್ ಕೇಳಿದ್ದಕ್ಕೆ ಬೆಂಗಳೂರಿನಲ್ಲಿ ಸಾವಿರಾರು ಜನಕ್ಕೆ ಉದ್ಯೋಗ ಕೊಟ್ಟು ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಬೆಂಗಳೂರಿಗೆ, ಕರ್ನಾಟಕಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದವರಿಗೆ ನಿಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಾಗಿ ನೀವೆಲ್ಲರೂ ಸೇರಿ ಬೈತಾ ಇದ್ದೀರಿ. ಇವರಿಗೆ ಬೆಂಗಳೂರಲ್ಲಿ ಉದ್ಯೋಗ ಸೃಷ್ಟಿಯಾಗೋದು ಹೇಗೆ? ಈಗಲೂ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಈ ಅಮಾವಾಸ್ಯೆ, ಪೂರ್ಣಿಮೆ, ಹುಣ್ಣಿಮೆ, ಚಂದ್ರ, ಸೂರ್ಯ, ಗ್ರಹಣ ಈ ಎಲ್ಲದನ್ನು ನೀವು ಜ್ಯೋತಿಷಿಗಳಿಗೆ ಬಿಡಿ. ನೀವು ಮುಖ್ಯಮಂತ್ರಿಗಳಾಗಿ ರಾಜ್ಯದ ಆಡಳಿತದ ಬಗ್ಗೆ ಯೋಚನೆ ಮಾಡಿ. ನಿಮ್ಮ IT ಮಿನಿಸ್ಟ್ರಿಗೆ RSS ಬ್ಯಾನು ಇನ್ನೊಂದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರು ಬಿಟ್ಟು ಕರ್ನಾಟಕಕ್ಕೆ ಹೊಸ IT ಇನ್ವೆಸ್ಟ್ಮೆಂಟ್ಗಳನ್ನು ತೆಗೆದುಕೊಂಡು ಬರೋದಕ್ಕೆ ಅವರಿಗೆ ಡೈರೆಕ್ಷನ್ ಕೊಡಿ. ರಸ್ತೆಯಲ್ಲಿ ಆಗ್ತಾ ಇರುವಂಥ ಮರ್ಡರು, ರೇಪ್ಗಳನ್ನು ತಡಿಬೇಕು ಅನ್ನೋದನ್ನು ನಿಮ್ಮ ಗೃಹ ಮಂತ್ರಿಗಳಿಗೆ ಹೇಳಿ, ಇನ್ನಾದರೂ ಬೆಟ್ಟಿಂಗಿಂದ ಸ್ವಲ್ಪ ಫ್ರೀ ಮಾಡಿಕೊಂಡು ಇನ್ನು ಮುಂದೆ ಈ ಆಡಳಿತ ಕೊಡೋದ್ರ ಕಡೆಗೆ ಯೋಚನೆ ಮಾಡಿ, ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅಂತ ಅವರಿಗೆ ಗಮನ ಕೊಡಿ. ಸರ್ಕಾರಿ ನೌಕರರಿಗೆ ಮೊನ್ನೆ ದೀಪಾವಳಿ ಹಬ್ಬ ಬಂತು, ನಮಗೆ ಎಷ್ಟೋ ಜನ ಫೋನ್ ಮಾಡಿದ್ರು, ಪ್ರೈವೇಟಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಬೋನಸ್ ಸಿಕ್ಕಿದೆ, ನಾವು ಸರ್ಕಾರಿಲಿ ಕೆಲಸ ಮಾಡ್ತಾ ಇರೋರು ನಮಗೆ ಸಂಬಳ ಕರೆಕ್ಟ್ ಟೈಮಿಗೆ ಬರ್ತಾ ಇಲ್ಲ ಅಂತ. ಅವರಿಗೆ ಸಂಬಳ ಕೊಡೋದಕ್ಕೆ ಫಸ್ಟ್ ಶುರು ಮಾಡಿ. ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಮುಚ್ಚಿ ಕಸ ಎತ್ತಿಸಿ ಮೋದಿ ಅವರಿಗೆ ಪ್ರಶ್ನೆ ಕೇಳೋದಕ್ಕಿಂತ ಮುಂಚೆ ಫಸ್ಟ್ ಬೆಂಗಳೂರಿನಲ್ಲಿ ಗುಂಡಿ ಇಲ್ದಲೇ ಇರುವಂಥ 1 ಕಿಲೋಮೀಟರ್ ರಸ್ತೆ ಕೊಡಿ.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.